ನಮಗೆ ಕರಾಟೆ ಅಂದರೆ ಇಟ್ ಈಸ್ ಸೆಲ್ಫ್ ಡಿಫೆನ್ಸ್. ಯೋಗ ಇನ್ ಆ್ಯಕ್ಷನ್ ಈಸ್ ಕರಾಟೆ. ಸೊ ಕರಾಟೆ ಮಾಡಿ, ಯೋಗಾನು ಮಾಡಿ ನಮ್ಗೆ ಬೇಕಾಗಿರುತ್ತೆ. ಇವಾಗ ನಾವು ಪಿ ಟಿ ಟೀಚರ್ಗೆ ಹೇಳ್ಕೊಡ್ಬೇಕಾದ್ರೆ ತುಂಬ ಇಲ್ಲ, ಬರ್ತಾರೆ ನಮ್ಮ ಹತ್ರ PhD B.Ed ಮಾಡ್ಕೊಂಡು ಬರ್ತಾರೆ. ಬಟ್ ಅವ್ರು ಬಂದುಬಿಟ್ಟು ಅವ್ರು ಕರಾಟೆ ಹೇಳಿದ್ರೆ ಸರ್ ನಮ್ಗೆ ಯಾಕೆ ಬೇಕು ಸರ್ ಬೇಡ ಅಂತ. ಇವಾಗ ಮೈಸೂರಿನಲ್ಲಿ ಒಂದು ಯೂನಿವರ್ಸಿಟಿ ಸ್ಟಾರ್ಟ್ ಆಗಿದೆ, ಅಲ್ಲಿ ಬರೀ ಇದು ಹೇಳ್ಕೊಡ್ತಾ ಇದ್ದಾರೆ ಕರಾಟೆ, ಬನ್ನಿ ನೀವು ಹೇಳ್ಕೊಟ್ಟಿದ್ದು. ನನಗೆ ಡೈಲಿ ಫೋನ್ ಮಾಡ್ತಾರೆ, ಬನ್ನಿ ಸರ್ ನೀವು ಬನ್ನಿ, ನಾನೆಲ್ಲ ಗೆಸ್ಟ್ ಲೆಕ್ಚರರ್ ಅಲ್ಲಿ ಹೋಗ್ಬಿಟ್ಟು ಹೇಳ್ಕೊಡ್ತೀನಿ. ಬಟ್ ಅವ್ರು ಬಂದಿದ ಮೇಲೆ ಅವ್ರು ಪಿ ಟಿ ಟೀಚರ್ ಬಂದಿದ ಮೇಲೆ ಗೌರ್ಮೆಂಟ್ ಜಾಬ್ ಸಿಗ್ತದೆ, ಬೇಡ ನಮ್ಮ ಕರಾಟೆ ಬೇಡ ಅಂತ ಬೇಡ. ಕೆಲವು ಸ್ಕೂಲ್ನಲ್ಲಿ ಬರೀ ಯಾರು ಸಿಕ್ಕಿದ್ರೆ ಇಲ್ಲಿಗಲು ಅವ್ರು ಆಗಿರೋದು ಕರಾಟೆ ಮಾಡೋರು ತಗೊಳ್ತಾರೆ. ಯಾಕಂದ್ರೆ ಯಾರು ಬಂದು ಕರಾಟೆ ಮಾಡ್ಕೊಂಡು ಹೋಗಿ ಸರ್ ನಮ್ಗೆ ಬೇಡ ತಲೆನೋ ಬೇಡ ಅಂತ. ಆ ಕರಾಟೆಗಳು ಯಾರು ಸರಿ ಮಾಡಲ್ಲ, ಯಾರು ಸರಿಗಿಲ್ಲ ನೋಡ್ಕೊಂಡು ನಮ್ಮ ಶಿಕ್ಷಣ ಸಂಘ ಒಂದು ವೆರಿಫೈ ಮಾಡಿ ಹೇಳ್ತೀವಿ ಸರ್, ಇದು ಜೀನಿಯನು, ಇದು ನಾಟ್ ಜೀನಿಯನು. ಬ್ಲ್ಯಾಕ್ ಬೆಲ್ಟ್ ಇಲ್ಲ, ಇದೆಲ್ಲ ಪೇಪರ್ ಬ್ಲ್ಯಾಕ್ ಬೆಲ್ಟ್ ಇದ್ದಾರೆ, ನೋಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಬಂದಿರೋ ಬ್ಲ್ಯಾಕ್ ಬೆಲ್ಟ್ ಇದ್ದಾರೆ. ಸೊ ಆ ಬ್ಲ್ಯಾಕ್ ಬೆಲ್ಟ್ ಏನಿದೆ ಹೆಂಗಿದೆ ನಮ್ಮ ಸಂಘ, ಒನ್ ಆಫ್ ದ ಸಂಘ ವಿ ಆರ್ ಗೋಯಿಂಗ್ ಟು ಟೆಲ್ ದಮ್ ನೋಟಿಫೈ ಸರ್ ಇದು ಜೂನಿಯರ್, ಇದೇ ಸಂಘದ ಬರಬೇಕು, ಇದೇ ಅಸೋಸಿಯೇಷನ್ ಬರಬೇಕು ಅಂತ ಇಲ್ಲ. ಯಾರು ಬಂದರೂ ನಾವು ರೆಡಿ ಇದ್ದೀವಿ. ನಮಗೆ ಕೇಳಿದ್ರೆ ಸರ್ ಇವು ಕರೆಕ್ಟ್ ಆಗಿದ್ದಾರೆ, ಕರೆಕ್ಟಾಗಿ ನಾವು ಮಾಹಿತಿ ಕೊಡ್ತೀವಿ ಸರ್, ಎಸ್ ಈ ಕ್ಯಾನ್ ಡೂ ಇಟ್. ಕಾರಣ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. 5,000 ರೂಪೀಸ್ ಕೊಡ್ತೀನಿ, ದುಡ್ಡು ಬೇರೆ ವಿಷಯ ಬೇಡಿ ನಮ್ಗೆ ಬೇಕಾಗಿಲ್ಲ. 5,000 ಒಬ್ಬರೇ ಜನ ಒಂದು ಅಸೋಸಿಯೇಷನ್ ತೊಗೊಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ವಿ ಹ್ಯಾವ್ ಟು ಡಿಪೆಂಡ್ ಸರ್, ಇವ್ರು ಮಾಡ್ತಾರೆ, ಇವ್ರು ಚೆನ್ನಾಗಿದ್ದಾರೆ ಇಲ್ಲ ಅಂತ ಆ ಮಾಹಿತಿ ನಾವು ಕೊಡ್ತೀವಿ. ನಮ್ಮ ಸಂಘ ತತ್ವಾಗಿದೆ, ನಾವೆಲ್ಲರೂ ವಿ ಆರ್ ರೆಡಿ ಟು ಡೂ ದ ಥಿಂಗ್ ಅಂತ. ಅದು ಒಂದು ಮಾತು ಹೇಳ್ತೀನಿ ಸರ್, ದಯವಿಟ್ಟು ಜೀನಿಯರ್ ಕರಾಟಿಗ ಯೋಗ ಮಾಸ್ಟರ್ಗೂ ನಾವು ಅವಕಾಶ ಕೊಡಿ, ಮಾಡ್ಕೊಡ್ರಿ. ಒಂದು 2 ತಾಸು ಬಂದರೆ ಅವರು ಸ್ವಲ್ಪ ಚೆನ್ನಾಗಿರ್ತಾರೆ. ಅಂದರೆ ಏನು ಮಾಡ್ತಾರೆ, ಬ್ಲ್ಯಾಕ್ ಬೆಲ್ಟ್ ತೊಗೋತಾರೆ, ಅದಕ್ಕೆ ಒಂದು 10,000 ಹಿಂಗೆ ತೊಗೋತಾರೆ, ಆ ದುಡ್ಡು ಮಾಡಿಕೊಂಡು ಫೇಕ್ ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಇಟ್ ವಿಲ್ ಗಿವ್ ಎ ರಾಂಗ್ ಇಂಪ್ರೆಷನ್. ಸೊ let us come forward and do something good for the society and for the student, your future ನಮ್ಮ ಜನರೇಷನ್ ಆಫ್ ಸಿಟಿಜನ್ಸ್. ಸೊ ವಿ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ದೆಮ್. ಅದೇ ಉದ್ದೇಶಕ್ಕೆ ನಾವು ಇಲ್ಲಿ ಕೂತ್ಕೊಂಡು ಇದು ಮಾತಾಡ್ತಾ ಇದ್ದೀವಿ. ನಮಗೇನು ಇದಿರಲಿಲ್ಲ, ನಮ್ಗೆ ನಿಮ್ಗೆ ಒಂದು ಫೇವರ್ ಕೇಳ್ತಾ ಇದ್ದೀವಿ ಸರ್, ದಯವಿಟ್ಟು ಕರೆಕ್ಟ್ ಟಾಕ್, ಕರೆಕ್ಟ್ ವ್ಯಾಲ್ಯೂ, ಲೆಟ್ ಇಟ್ ಗೋ ಟು ದ ಸ್ಟೂಡೆಂಟ್ಸ್, ಲೆಟ್ ಇಟ್ ಗೋ ಟು ದ ಟೀಚರ್ಸ್, ಲೆಟ್ ಇಟ್ ಗೋ ಟು ದ ಪ್ಯಾರೆಂಟ್ಸ್. ಪ್ಯಾರೆಂಟ್ಸ್ ಏನಾಗ್ಬಿಟ್ಟಿದ್ದಾರೆ ಇವಾಗ, ಆಗಲಿ ನಮ್ಮ ಹುಡುಗ ಬ್ಲ್ಯಾಕ್ ಬೆಲ್ಟ್ ಇರ್ಬೇಕ್ರಿ, ನಮಗೆ ಬೇಕಾಗಿಲ್ಲ, ಅದು ಇಲ್ಲೆಲ್ಲ ಏನಿದೆ ಆ ಬ್ಲ್ಯಾಕ್ ಬೆಲ್ಟ್ ಸರ್ಟಿಫಿಕೇಟ್ ತೊಗೊಂಡು ಏನು ಮಾಡ್ತಿದ್ದೆ, ಹ್ಯಾಂಗ್ ಮಾಡ್ತಿದ್ದೆ, ಬೇರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ದಾರಿಯಲ್ಲಿ ಹೋಗ್ತಾ ಇದೆ, ಯು ಕ್ಯಾನ್ ಬಿ ಏಬಲ್ ಟು ಡಿಫೆಂಡ್. ಅದು ಮಾಡ್ತಿದ್ದೀರಾ, 4 ಜನ ಮೇಲೆ ಮಾತಾಡೋಕ್ಕೆ ಸಾಧ್ಯನಾ ಇಲ್ಲ. ಸೊ ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಸೆಲ್ಫ್ ಫಿಸಿಕಲಿ. ಅದಕ್ಕೆ ನನ್ನ ಒಂದು ಪರ್ಸನಲ್ ಕೊಟ್ಟು ಕರಾಟೆ ಈಸ್ ಫಾರ್ ಲೈಫ್, ನಾಟ್ ಫಾರ್ ಎನಿಥಿಂಗ್ ಎಲ್ಸ್. ನೀವು ಅದು ಕಂಡುಕೊಂಡ್ರೆ ಎನಿವೇರ್, ಎನಿ ಬಿಸ್ನೆಸ್, ಎನಿಥಿಂಗ್ ಯು ಕ್ಯಾನ್ ಇನ್ಕಾರ್ಪೊರೇಟ್ ಆ್ಯಂಡ್ ಡೂ ದ ಥಿಂಗ್. ಥ್ಯಾಂಕ್ ಯು. ಈ ಮಾತು ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.